ಆಹಾರ ನಿದ್ರಾ ಭಯಮೈತು ನಂಚ ಸಾಮಾನ್ಯ ಮೇತತ್ ಪಶುರ್ಭಿದರಾಣಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿಸ್ ಸಮಾನ. ಅಂದ್ರೆ ಆಹಾರ ಊಟ ಮಾಡ್ತಕ್ಕಂಥದ್ದು, ನಿದ್ರೆ ಮಾಡ್ತಕ್ಕಂಥದ್ದು, ಭಯ ಹೆದರ್ಕೊಳ್ತಕ್ಕಂಥದ್ದು, ಮೈಥುನ ಮುಂದಿನ ನಮ್ಮ ಸಂತತಿನ ನಿರ್ಮಾಣ ಮಾಡ್ತಕ್ಕಂಥದ್ದು. ಈ ನಾಲ್ಕೂ ಸಂಗತಿಗಳು ಮನುಷ್ಯನಿಗೂ ಸಮಾನ, ಪ್ರಾಣಿಗೂ ಸಮಾನ. ಹಾಗಾದ್ರೆ ಮನುಷ್ಯ ಪ್ರಾಣಿಯಿಂದ ಹೇಗೆ ಭಿನ್ನ ಆಗ್ತಾನೆ? ಅವನು ಭಿನ್ನ ಆಗ್ತಕ್ಕಂಥದ್ದು ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ. ಧರ್ಮ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂದ ಅವನು ಬೇರೆ ಆಗ್ತಾನೆ. ಧರ್ಮೇಣ ಹೀನ ಪಶುಭಿ ಸಮಾನ. ಆ ಧರ್ಮದ ಕಾನ್ಸೆಪ್ಟ್ಗಳು ಇಲ್ಲದೆ ಇದ್ರೆ ಅವನು ಒಬ್ಬ ಪಶುಗೆ ಸಮಾನಾಗಿರ್ತಾನೆ. ಇದು ಸಂಸ್ಕೃತ ಶ್ಲೋಕ. ಇಲ್ಲಿ ಧರ್ಮ ಅಂತ ಹೇಳಿದಾಗ ನಮಗೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆಂದ್ರೆ ನಾವು ಸಾಧಾರಣವಾಗಿ ಧರ್ಮ ಅನ್ನೋದ್ರ ಶಬ್ದದ ಪ್ರಯೋಗ ಆಗ್ತಕ್ಕಂಥದ್ದು ನಮ್ಮೆಲ್ಲ ರಿಲಿಜನ್ಗೆ ಸಂಬಂಧಪಟ್ಟಂಥದ್ದು. ಧಾರ್ಮಿಕ ಪ್ರಕ್ರಿಯೆಗಳು ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಧಾರ್ಮಿಕ ಕ್ರಿಯೆಗಳು ಅನ್ನೋದನ್ನ ನಾವು ಕೇಳ್ತೀವಿ. ನಿಜ, ಅದು ಧರ್ಮದ ಒಂದು ಭಾಗವೇ. ಆದ್ರೆ ಅದಕ್ಕಿಂತ ಹಿರಿದದ್ದು ಬಹಳ ದೊಡ್ಡ ಡೆಫಿನಿಷನ್. ಧರ್ಮಕ್ಕೆ ಇರ್ತಕ್ಕಂಥದ್ದು ಮನುಷ್ಯನ ಅತ್ಯುತ್ತಮನಾಗ್ತಕ್ಕಂಥ ಗುಣಗಳು ಯಾವುದಿದೆಯೋ ಅವುಗಳು ಅಭ್ಯಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಧರ್ಮ. ಧೃತಿಕ್ಷಮ ಧಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯವಕ್ರೋಧ ದಶಕಂ ಧರ್ಮ ಲಕ್ಷಣಂ. ಅಂದ್ರೆ ಯಾವುದನ್ನ ನಾವು ಯೂನಿವರ್ಸಲ್ ಸತ್ಯಗಳು ಅಂತ ಹೇಳ್ತೀವಿ, ಯೂನಿವರ್ಸಲ್ ವ್ಯಾಲ್ಯೂಸ್, ಮೌಲ್ಯಗಳು ಅಂತ ಹೇಳ್ತೀವಿ. ಅಂದ್ರೆ ಪ್ರಾಮಾಣಿಕನಾಗಿ ಇರ್ತಕ್ಕಂಥದ್ದು, ಇನ್ನೊಬ್ಬರ ವಸ್ತುವಿಗೆ ಅಪೇಕ್ಷೆ ಪಡದೆ ಇರ್ತಕ್ಕಂಥದ್ದು, ತನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೊಳ್ತಕ್ಕಂಥದ್ದು, ಕೋಪವನ್ನ ಇಲ್ಲದೆ ಇರ್ತಕ್ಕಂಥದ್ದು, ಸಂಯಮದಿಂದ ನಡ್ಕೊಳ್ತಕ್ಕಂಥದ್ದು, ಬೇರೆಯವರ ಜೊತೆಯಲ್ಲಿ ಅತ್ಯಂತ ಪ್ರೇಮದಿಂದ ನಡ್ಕೊಳ್ತಕ್ಕಂಥದ್ದು. ಈ ಎಲ್ಲ ಗುಣಗಳು ಯಾವುದಿದೆ, ಈ 10 ಗುಣ ಯಾವುದಿದೆ, ಇದು ಧರ್ಮದ ಲಕ್ಷಣ. ನಿಜಕ್ಕೂ ಕೂಡ ಇಡೀ ಮಾನವ ಕೋಟಿ ಈ 10 ಗುಣಗಳನ್ನ ಅಭ್ಯಾಸ ಮಾಡ್ಕೋಬೇಕು. ಸೊ ಬಿ ಗುಡ್ ಅಂತ ಹೇಳಿದಾಗ, ಉತ್ತಮನಾಗು ಅಂತ ಹೇಳಿದಾಗ ಈ 10 ಗುಣಗಳನ್ನ ಒಳಗೊಂಡಂತ ವ್ಯಕ್ತಿ ನಿರ್ಮಾಣ ಆಗ್ಬೇಕು. ಜಗತ್ನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ, ಎಲ್ಲ ದಾರ್ಶನಿಕರು ಕೂಡ, ಫಿಲಾಸಫರ್ಸ್ ಯಾರಿದ್ದಾರೆ ಇಡೀ ಜಗತ್ತಲ್ಲಿ, ಅವರೆಲ್ಲರ ಅಪೇಕ್ಷೆ ಇರೋದು ಇದನ್ನೇನೆ. ಒಬ್ಬ ವ್ಯಕ್ತಿ ಈ ರೀತಿ ಆಗ್ಬೇಕು, ಇಡೀ ಸಮಾಜ ಈ ರೀತಿ ಆದಾಗ, ಇಡೀ ರಾಷ್ಟ್ರಗಳು ಈ ರೀತಿ ಆದಾಗ, ಇವತ್ತು ಜಗತ್ನಲ್ಲಿ ನಾವು ಕಾಣ್ತಕ್ಕಂಥ ಕ್ಷೋಭೆಗಳಾಗ್ಲಿ, ಜಗತ್ನಲ್ಲಿ ಕಾಣ್ತಕ್ಕಂಥ ಜಗಳಗಳಾಗ್ಲಿ, ಜಗತ್ನಲ್ಲಿ ಕಾಣ್ತಕ್ಕಂಥ ಯುದ್ಧ ಆಗ್ಲಿ, ಇನ್ನೊಬ್ಬರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಆಗ್ಲಿ, ಅದು ಎಲ್ಲವನ್ನೂ ದೂರ ಮಾಡ್ಬೋದು. ಹಾಗಾಗಿ ಬಿ ಗುಡ್. ಅದು ಇನ್ನೊಂದಿದೆ, ಡೂ ಗುಡ್. ಉಪಕಾರಿಯಾಗು. ವ್ಯಕ್ತಿ ತಾನು ಒಬ್ಬ ಅತ್ಯುತ್ತಮನಾಗಿದ್ಬಿಟ್ಟಿದ್ರೆ ಸಾಕಾಗೋದಿಲ್ಲ. ನನ್ನನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಇವರು ಸಂಘದ ಹಿರಿಯ ಕಾರ್ಯಕರ್ತರು ಅಂತ ಪರಿಚಯ ಮಾಡಿಕೊಟ್ರು. RSS ಸಂಘದ ನಮ್ಮ ಹಿರಿಯ ಕಾರ್ಯಕರ್ತರು ಬಹಳ ಹಿಂದೆನೆ ಒಂದು ಮಾತನ್ನು ಹೇಳಿದ್ರು. ಅವ್ರು ಹೇಳಿದ್ರು, ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯ ಮನುಷ್ಯ, ಯಾರ ತಂಟೆಗೆ ಹೋಗಲ್ಲ, ಇನ್ನೊಬ್ಬರ ಸ್ವತ್ತನ್ನ ಅವನ ಅಪೇಕ್ಷೆ ಪಡೋದಿಲ್ಲ, ಯಾರ ಜೊತೆನೂ ಜಾಸ್ತಿ ಮಾತಾಡೋದಿಲ್ಲ. ವ್ಯಕ್ತಿ ತಾನಾಯ್ತು, ತನ್ನ ಮನೆ ಆಯ್ತು, ತನ್ನ ಕೆಲಸವಾಯ್ತು, ಹಾಗೆ ಇದ್ದಾನೆ. ನಾವಂತ ಅವ್ರು ಆಗ್ಬೇಕಾ ಅನ್ನೋ ಪ್ರಶ್ನೆ. ವ್ಯಕ್ತಿ ಬಹಳ ಒಳ್ಳೆಯವನು, ಎಲ್ಲ ಗುಣಗಳು ಇದೆ, ಆದ್ರೆ ಸಮಾಜಕ್ಕೆ ಏನು ಇಲ್ವಲ್ಲ. ಸಮಾಜಕ್ಕೂ ಉಪಕಾರಿ ಆಗ್ಬೇಕಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ನಮ್ಮನ್ನ ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಬದಲಾಯಿಸ್ಕೊಳ್ತಕ್ಕಂಥದ್ದು, ಹಾಗೇನೇನೆ ಸಮಾಜಕ್ಕೂ ಕೂಡ ಉಪಕಾರಿ ಆಗ್ತಕ್ಕಂಥದ್ದು. ಇಡೀ ಜಗತ್ತು ಬೆಳೆದಿರ್ತಕ್ಕಂಥದ್ದು ಅಂತ ನೋಡಿದ್ರೆ, ಜಗತ್ತಿನ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದ್ವಿ. ಆ ಅಧ್ಯಯನದಲ್ಲಿ ನಾವು ನೋಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ, ಜಗತ್ತಿನ ನಿಜವಾದ ಇತಿಹಾಸ ಅಂತ ಹೇಳಿದ್ರೆ, ಜಗತ್ತಿನ ಬೆಳವಣಿಗೆಗೆ ಯಾರು ಕೊಡುಗೆ ಕೊಟ್ಟರೋ ಅವ್ರದ್ದು ಇತಿಹಾಸ. ನಾವು ಸಾಧಾರಣವಾಗಿ ಜಗತ್ತಿನ ಇತಿಹಾಸ ಅಂತ ಹೇಳಿದಾಗ ನಾವು ಪ್ರಾಚೀನ ಇತಿಹಾಸ ನೋಡಿದಾಗ ರಾಜರ ಇತಿಹಾಸವನ್ನ ನೋಡ್ತೀವಿ. ಆಧುನಿಕ ಕಾಲದಲ್ಲಿ ನೋಡಿದಾಗ ಯಾರು
ಗೆದ್ದು ರಾಜಕೀಯ ನಾಯಕರಿದ್ದಾರೋ ಅವ್ರ ಇತಿಹಾಸವನ್ನ ನೋಡಿ ಇದೇ ಜಗತ್ತಿನ ಇತಿಹಾಸ ಅಂತ ಅನ್ಕೊಳ್ತೇವೆ. ಖಂಡಿತ ಅಲ್ಲ. ಜಗತ್ತಿನ ಪ್ರತಿಯೊಂದು ಅಂಶವೂ ಕೂಡ ಅದು ಸಾಂಸ್ಕೃತಿಕವಾಗಿ ಬೆಳೆಯಕ್ಕೆ, ವೈಜ್ಞಾನಿಕವಾಗಿ ಬೆಳೆಯಕ್ಕೆ, ಸಾಮಾಜಿಕವಾಗಿ ಬೆಳೆಯಕ್ಕೆ ಯಾರ್ಯಾರ ಕೊಡುಗೆ ಇದೆ ನಮಗ್ ಗೊತ್ತಿಲ್ಲ. ಇವತ್ತು ನಾನು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂತಹ ಶಬ್ದಗಳು, ಪದಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಷರ, ಅದನ್ನ ಜೋಡಿಸ್ಬೇಕಾಗಿರ್ತಕ್ಕಂಥ ವ್ಯಾಕರಣ, ನಾನು ಹೇಳ್ಬೇಕಾಗಿರ್ತಕ್ಕಂಥ ವಿಧಾನ ಯಾರು ಕಂಡಿಡ್ದಿದ್ದನ್ನ? ಯಾರೋ ಕಂಡಿಡ್ದಿದ್ದ ಕಾರಣಕ್ಕೋಸ್ಕರ ಇವತ್ತು ನಾನು ಮಾತನಾಡ್ತಾ ಇದ್ದೀನಿ, ನಿಮ್ ಜೊತೆ ಒಳಗಡೆ ಸಂವಹನ ಮಾಡ್ತಾ ಇದ್ದೀನಿ. ಹಿಂಗೆ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಕೂಡ ಯಾರೋ ವ್ಯಕ್ತಿ ನಿರ್ಮಾಣ ಮಾಡಿದ್ರು. ಅದು ಉಪಕಾರ. ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಈ ಉಪಕಾರವನ್ನು ನಾವು ಕಂಡಿದ್ದೀವಿ. ಅದರ ಪರಿಣಾಮವಾಗಿ ಇವತ್ತು ಜಗತ್ತು ಇಷ್ಟು ವಿಸ್ತಾರವಾಗಿ ಬೆಳೆದಿರ್ತಕ್ಕಂಥದ್ದು, ಇವತ್ತು ಜಗತ್ತು ಹಿಂಗೆ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಆ ಬಿ ಗುಡ್ ಮತ್ತು ಡೂ ಗುಡ್ ಎರಡೂ ಕೂಡ ನಮ್ಮ ಯುವಕರಲ್ಲಿ ಬಹಳ ವ್ಯಾಪಕವಾಗಿ ಬೆಳಿಬೇಕಾಗಿರ್ತಕ್ಕಂಥ ಸಂಗತಿ. ಮನುಷ್ಯ ಮಾತ್ರ ಇದನ್ನು ಮಾಡ್ಕೊಳ್ಳಕ್ಕೆ ಸಾಧ್ಯ. ಬೇರೆ ಯಾರು ಈ ಸಂಗತಿನ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಭಾರತದ ಸಂದರ್ಭಕ್ಕೆ ಬಂದ್ರೆ ಭಾರತಕ್ಕೆ ಒಂದು ವಿಶೇಷತೆನೇ ಇದೆ. ಈ ಬಿ ಗುಡ್ ಮತ್ತು ಡೂ ಗುಡ್, ಉತ್ತಮನಾಗು ಉಪಕಾರಿಯಾಗು, ಅದು ನಮ್ಮ ಸಂಸ್ಕೃತಿಯಲ್ಲಿ ಸಹಜವಾಗಿ ಹರಿದು ಬಂದಿರತಕ್ಕಂಥ ಸಂಗತಿ. ನಮ್ಮ ಎಳೆಯ ವಯಸ್ಸಿನಿಂದಲೇ ಕೂಡ ನಮಗೆ ಕಲಿಸ್ತಕ್ಕಂಥ ಸಂಗತಿಗಳು ಇದೇನೆ.